ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯಾಮಿಲಿ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಬಂದು ಮೈಸೂರಿಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಅನ್ಕೊಂಡಿದ್ದು. ಬಟ್ ಇವಾಗ ನವರಾತ್ರಿ ದಸರಾ ಇರೋದ್ರಿಂದ ತುಂಬಾ ಜನ ಇರ್ತಾರೆ, ಆಗೋದಿಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸ್ಕಿಪ್ ಮಾಡ್ಕೊಂಡು ನಿಮಿಷಾಂಬ ಟೆಂಪಲ್ ಹಾಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ನಾವು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಸರಿಯಾಗಿ ದರ್ಶನ ಆಗಿಲ್ಲ. ಅದರಿಂದ ನಾವು ಮತ್ತೆ ಪ್ಲಾನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಹಾಗೆ ಸ್ವಲ್ಪ ಕೆಲಸ ಇತ್ತು, ನಮ್ಮ ಮನೆಯವರು ರಿಲೇಷನ್ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಹೇಗೋ ಅಲ್ಲಿಗೆ ಹೋಗ್ತೀವಲ್ಲ, ಹಾಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದೀವಿ. ಇನ್ನು ನನ್ನ ಮಗನ್ಗೆ ಕಾರ್ ಹತ್ತಿದ ತಕ್ಷಣ ಎಲ್ಲಿಲ್ದಿದ್ ನಿದ್ದೆನೂ ಬಂದ್ಬಿಟ್ಟಿರುತ್ತೆ. ಮಮ್ಮಿ ಮಲ್ಕೊಂತೀನಿ ಅಂತೇಳಿ ಮಲ್ಕೊಂಡ್ ಬಿಡ್ತಾನೆ. ಇನ್ನು ಹೆಬ್ಬಾಳದಲ್ಲಿ ಮಲ್ಕೊಂಡ್ರೆ ಒಂದೇ ಸಲ ನಿಮಿಷಾಂಬ ಟೆಂಪಲ್ ಹತ್ರ ಎದ್ದೋಳ್ತಾನೆ. ಆ ತರ ನಿದ್ದೆ ಹೊಡಿತಾನೆ. ಇನ್ನು ನನ್ ಮಗಳೇನ್ ಕಮ್ಮಿ ಅಲ್ಲ, ಅವಳುನು ಅಷ್ಟೇ. ಸೇಮ್ ಅಕ್ಕ ತಮ್ಮ ಇಬ್ರು ಒಂದೇ ಪಾರ್ಟಿನೇ. ಇಬ್ರು ಒಂದ್ಸಲ ಮಲ್ಕೊಂಡ್ರೆ ದೇವಸ್ಥಾನ ಇನ್ನೇನ್ ಹತ್ರದಲ್ಲಿ ಇದೆ ಅಂತ ಅವಾಗ ಎದ್ದೊಳ್ತಾರೆ. ಇನ್ನು ನಾವು ಮಾತಾಡ್ಕೊಂಡು ಹೋಗ್ತಾ ಇದೀವಿ. ನನ್ಗೆ ಸ್ವಲ್ಪ ನೀರ್ ಚೇಂಜ್ ಆಗಿ ಅಲ್ಲೂ ಇಲ್ಲೂ ಸ್ವಲ್ಪ ವಾಯ್ಸ್ ಸ್ವಲ್ಪ ಹೋಗಿತ್ತು. ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಅದರಿಂದ ಸ್ವಲ್ಪ 4-5 ಡೇಸ್ ಇಂದ ನಾನು ಯಾವುದೇ ವಿಡಿಯೋನ ಹಾಕ್ತಾ ಇರಲಿಲ್ಲ. ವಾಯ್ಸ್ ಚೆನ್ನಾಗಿದ್ರೇನೆ ಅಲ್ವಾ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ವಾಯ್ಸ್ ರೆಕಾರ್ಡ್ ಕೊಡೋದಕ್ಕೆ ಆದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ಯಾವ ತರ ಕೊಡೋದಕ್ಕಾಗುತ್ತೆ ಹೇಳಿ. ಅದರಿಂದ ಸ್ವಲ್ಪ ಟೆಂಪಲ್ ಹತ್ರ ಆಗ್ಲಿ ಮತ್ತೆ ರಿಲೇಷನ್ ಮನೆಗೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ನೀರೆಲ್ಲ ಚೇಂಜ್ ಆಗಿ ಸ್ವಲ್ಪ ನನಗೆ ವಾಯ್ಸ್ ಕೆಟ್ಟೋಗ್ಬಿಟ್ಟಿತ್ತು. ಅದರಿಂದ ವಾಯ್ಸ್ ರೆಕಾರ್ಡ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಶೇರ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತು ಲೇಟ್ ಆಗೋಯ್ತು. ಅಂಡ್ ನಾವಿವಾಗ ಟೆಂಪಲ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ಇನ್ನು ಇವತ್ತು ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ನಾವು ಮನೇಲೆ ಬೇಗ ಬೆಳಗ್ಗೆನೆ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಯಾಕಂದ್ರೆ ಸ್ವಲ್ಪ ಜನ ಮಹಾಲಯ ಅಮಾವಾಸ್ಯೆ ದಿನಾನೇ ದೊಡ್ಡೋರ ಹಬ್ಬ ಎಲ್ಲಾನು ಮಾಡ್ತಾರೆ. ನಾವು ಹಿಂದೆ ಪಿತೃಪಕ್ಷದಲ್ಲಿ ಮಾಡಿರ್ತೀವಿ. ಅದರಿಂದ ಮಹಾಲಯ ಅಮಾವಾಸ್ಯೆ ದಿನ ನಾವು ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಪೂಜೆನ ಮುಗಿಸ್ಕೊಳ್ತೀವಿ. ಇನ್ನು ಬೆಳಗ್ಗೆನೆ ನಮ್ಮ ಮನೆಯವರು ಕ್ರಿಕೆಟ್ ಆಡಕ್ ಹೋಗಿದ್ರು. ಬರೋ ಅಷ್ಟರಲ್ಲಿ ರೆಡಿ ಆಗಿರ್ರಿ, ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಆದ್ರಿಂದ ನಮ್ಮ ಮನೆಯವ್ರು ಬಂದಿದ ತಕ್ಷಣ ನಾವೆಲ್ಲ ರೆಡಿ ಆಗಿದ್ವಿ. ಇನ್ನು ಟೆಂಪಲ್ ಹತ್ರ ಬರೋ ಅಷ್ಟರಲ್ಲಿ ಸಂಜೆ 3:15 ಆಗೋಗ್ಬಿಟ್ಟಿತ್ತು. ಸರಿ ಅಂತೇಳಿ ಹೇಗೋ ಆಗಿ ಬಂದ್ವಿ. ಇನ್ನು ಬಂದಿದ ತಕ್ಷಣ ಆ ಟೆಂಪಲ್ ಒಳಗಡೆ ಏನು ನಾವು ಅಷ್ಟು ಬೇಗ ಹೋಗಲ್ಲ, ಯಾಕಂದ್ರೆ ನೀರ್ ಇದೆಯಲ್ವಾ, ಮಕ್ಕಳೆಲ್ಲ ಆಟ ಆಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರಿಂದ ಸ್ವಲ್ಪ ಹೊತ್ತು ನಾವಿಲ್ಲೆಲ್ಲ ಜ್ಯೂಸ್ನೆಲ್ಲ ಕುಡ್ಕೊಂಡು ಆ ನೀರೆಲ್ಲ ಆಡ್ಸೋದಕ್ಕೆ ಕರ್ಕೊಂಡು ಹೋದ್ವಿ. ಇನ್ನು ದೇವಸ್ಥಾನದ ಸುತ್ತಮುತ್ತಲೆಲ್ಲ ಈ ತರ ಅಂಕೋಲಿ ಕಡ್ಡೆಯನ್ನೆಲ್ಲ ಮಾರ್ತಾ ಇದ್ರು ನೋಡಿ. ಇದನ್ನ ಮನೆಗ್ ಕಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ನಾವೇನ್ ತಗೊಂಡಿಲ್ಲ, ಸುಮ್ನೆ ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ತುಂಬಾ ಜನ ಮಾರ್ತಾ ಇದ್ರು ಅಂಕೋಲಿ ಕಡ್ಡಿನ. ಕಟ್ಟಿದ್ರೆ ಮನೆಗೆ ಒಳ್ಳೇದು ಅಂತ ಹೇಳ್ತಾರೆ, ಬಟ್ ನಾವೇನ್ ತಗೊಂಡಿಲ್ಲ. ಇನ್ನ ನೀರ್ ನೋಡಿದ ತಕ್ಷಣ ಮಕ್ಕಳು ಬಿಡ್ತಾರೆ, ಓಡೋಡಿ ಹೋಗ್ತಾ ಇದಾರೆ ಇಬ್ರೆ ಮುಂದಕ್ಕೆ. ನೋಡಿ ಯಾವ ತರ ಹೋಗ್ತಾ ಇದಾರೆ, ಅವರೇ ಫಸ್ಟ್ ಹೋಗ್ತಾ ಇದಾರೆ. ನಾವು ನಿಧಾನವಾಗಿ ಹಿಂದೆ ನಡ್ಕೊಂಡು ಹೋಗ್ತಾ ಇದೀವಿ. ಕೊಂಡು ಇನ್ನ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನಾವಂತೂ ಇಳಿಲಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನನ್ಗೆ ಹುಷಾರಿಲ್ದಿ ಟೈಮಲ್ಲಿ ಜಾಸ್ತಿ ನೀರಲ್ಲಿ ಆಡ್ಕೊಳ್ಬೇಡಿ ಅಂತ ಹೇಳಿದ್ರು. ಅದರಿಂದ ನೀರಲ್ಲಿ ಇನ್ನು ಜಾಸ್ತಿ ಇಳಿಲಿಲ್ಲ. ಇನ್ನ ನನ್ನ ಪಕ್ಕದಲ್ಲಿ ಅವಳ ನಳಿನನು, ಅವಳಿಗೂ ಸ್ವಲ್ಪ ಮೈ ಕೈ ನೋವು ಮತ್ತೆ ಹುಷಾರಿಲ್ದಂಗ ಅವಳಿಗೂ ಆಗಿತ್ತು. ಅದರಿಂದ ನಾನು ನಮ್ಮಮ್ಮ ಮತ್ತೆ ನಳಿನ ಮೂವರು ನೀರಲ್ಲಿ ಇಳಿಲಿಲ್ಲ. ನಮ್ಮ ಮನೆಯವರು, ನಮ್ಮ ಅಣ್ಣ ಮತ್ತೆ ಮಕ್ಕಳು ಮಾತ್ರ ಇಳ್ದಿದ್ರು. ಅವರು ಎಲ್ಲರೂ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದೀವಿ. ತುಂಬಾ ಜನ ಇದ್ರು ಫ್ರೆಂಡ್ಸ್, ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು. ಲಾಸ್ಟ್ ಟೈಮ್ ನಾವು ಹೋದಾಗ ಬೇಗ ದರ್ಶನ ಆಗೋಯ್ತು. ಇವತ್ತು ಆ ತರ ಆಗಿಲ್ಲ, ತುಂಬಾ ಜನ ಇದ್ರು, ರಶ್ ಇತ್ತು. ನೋಡಿ ಎಷ್ಟೊಂದ್ ಜನ ಇದ್ದಾರೆ. ಇನ್ನು ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇರ್ಲಿಲ್ಲ. ನೋಡಿ ಯಾವ ತರ ತೋರಿಸ್ತಾ ಇದೀನಿ. ತುಂಬಾ ಜನ ಇರೋದ್ರಿಂದ ಒಳಗಡೆ ಜಾಸ್ತಿ ಕ್ಯಾಮ್ರಾನ ಅಲೋ ಮಾಡಿಲ್ಲ, ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಇನ್ನ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನ ಇಲ್ಲೇ ವರಸಿದ್ವಿ ವಿನಾಯಕನ ದರ್ಶನ ಮಾಡ್ಕೊಳ್ತಾ ಇದೀವಿ. ಆಲ್ಮೋಸ್ಟ್ ಮೈಸೂರಿಗೆ ಬಂದಿರೋರೆಲ್ಲರೂ ನಿಮಿಷಾಂಬ ಟೆಂಪಲ್ ನೋಡ್ಕೊಂಡು ಹಾಗೆ ಶ್ರೀರಂಗಪಟ್ಟಣ ನೋಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್ ನ ನೋಡ್ಕೊಂಡು
ಮೈಸೂರಿಗೆ ಹೋಗ್ತಾರೆ. ಅಂಡ್ ಆಲ್ಮೋಸ್ಟ್ ಆ ತರನೇ ಮಾಡ್ತಾ ಇರ್ತಾರೆ. ನಾವು ಅನ್ಕೊಂಡ್ವಿ ಮೈಸೂರಿಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬರೋಣ ಅಂತೇಳಿ. ಅಂಡ್ ಈ ಟೈಮಲ್ಲಂತೂ ತುಂಬಾ ರಶ್ ಇರ್ತಾರೆ ಫ್ರೆಂಡ್ಸ್. ಯಾಕಂದ್ರೆ ನವರಾತ್ರಿ ದಸರಾ ಟೈಮ್ ಅಲ್ವಾ, ತುಂಬಾ ಅಂದ್ರೆ ತುಂಬಾ ರಶ್ ಇರ್ತಾರೆ. ಅಂಡ್ ನಾವು ಅದಕ್ಕೆ ಹಬ್ಬ ಆದ್ಮೇಲೆ ಹೋಗೋಣ ಅಂತೇಳಿ ಸುಮ್ನೆ ಆದ್ವಿ. ಅಂಡ್ ಈ ಟೈಮಲ್ಲಂತೂ ನೋಡೋದಕ್ಕಂತೂ ಎರಡು ಕಣ್ ಸಾಲದು, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಲೈಟಿಂಗ್ಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಬಟ್ ನಮ್ಗೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಅದೊಂದು ಫೀಲ್ ಇತ್ತು. ಅಂಡ್ ಇವಾಗ ನಿಮಿಷಾಂಬ ಟೆಂಪಲ್ ಅಲ್ಲೆಲ್ಲ ಆ ದೇವ್ರ ಇನ್ನ ನನ್ ಮಗಳಿಗೆ ಹೇಳ್ದೆ, ಅಲ್ಲಿ ಆರತಿ ತಟ್ಟೆಯಲ್ಲಿ ನಮಸ್ಕಾರ ಹಾಕು ಅಂತ ನಾನ್ ಹೇಳಿದ್ರೆ, ಅವಳು ದೇವ್ರಿಗೂನು ನಮಸ್ಕಾರ ಹಾಕ್ಸ್ತಾ ಇದ್ದಾಳೆ. ಸರಿ ಅಂತೇಳಿ ನಾನು ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರಿಗೂ ತೋರಿಸ್ದೆ. ಅವ್ರು ನಗ್ತಾ ಇದ್ರು, ನೋಡು ದೇವ್ರಿಗೆ ಹಾಕ್ಸ್ತಾ ಇದ್ದಾಳೆ ಅಂತೇಳಿ. ಸರಿ ಅಂತೇಳಿ ನಾವ್ ಅಲ್ಲಿಂದ ಹೊರಡ್ತಾ ಇದ್ವಿ ಫ್ರೆಂಡ್ಸ್. ಇನ್ನ ಬೇಗ ಶ್ರೀರಂಗಪಟ್ಟಣಕ್ಕೂ ಹೋಗ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ ಸರಿಯಾಗಿ ದರ್ಶನ ಆಗಿಲ್ಲ. ಲಾಸ್ಟ್‌ಗೆ ನಾವು 9:30 9 ಹೋಗಿರೋದ್ರಿಂದ ಏನೋ ಪೂಜೆ ಮಾಡ್ತಾ ಇದ್ರು. ಸರಿಯಾಗಿ ದರ್ಶನ ಆಗಿಲ್ಲ. ಸ್ವಲ್ಪ ಲಾಸ್ಟಲ್ಲಿ ನೋಡ್ಕೊಂಡ್ಬಿಟ್ಟು ಬಂದ್ಬಿಟ್ವಿ. ಆದ್ರಿಂದ ಈ ಸಲ ಹೆಂಗಿದ್ರು ಹೋಗ್ತಾ ಇದೀವಲ್ಲ, ಹಂಗೆ ನೋಡ್ಕೊಂಡ್ ಬಂದ್ಬೇಡ ಅಂತೇಳಿ ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೂ ಚೆನ್ನಾಗಿ ದರ್ಶನ ಆಯ್ತು ಫ್ರೆಂಡ್ಸ್ ನಮ್ಗಂತೂ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಲ್ವಾ, ಅದರಿಂದ ನಾನು ಒಳಗಡೆ ಏನು ತೆಗಿಲಿಲ್ಲ. ಇನ್ನು ಬರ್ಬೇಕಾದ್ರೆ ಇಲ್ಲಿ ಹಣ್ಣುಗಳು ತಗೋಣ ಅಂತೇಳಿ ನಮ್ಮ ಮನೆಯವ್ರು ಕೇಳ್ತಾ ಇದ್ರು. ಬಟ್ ನಿಮಿಷಾಂಬ ಟೆಂಪಲ್ ಹತ್ರ ತುಂಬಾ ರೇಟ್ ಹೇಳ್ತಾ ಇದ್ರು. ಸರಿ ಅಂತೇಳಿ ಇನ್ನೇನು ಅಲ್ಲಿಂದ ಹೊರಡ್ತಾ ಇದ್ವಿ. ಹೊರಡ್ಬೇಕಾದ್ರೆ ಇನ್ನು ನನ್ನ ಮಗಳದು ಮಾಮೂಲಿ ಕುದುರೆ ಮೇಲೆ ಕುತ್ಕೊಳ್ಬೇಕು ಪಾಪ ಅಂತ ಹೇಳ್ತಾ ಇದ್ರು. ಇನ್ನು ಅವ್ರಪ್ಪ ಬಿಡೋದಿಲ್ಲ. ಏನ್ ಮಗಳು ಹೇಳ್ತಾರೋ ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಸರಿ ಅಂತೇಳಿ ಅವಳನ್ನ ಕುದುರೆ ಮೇಲೆ ಕೂರ್ಸಿ ಕಳ್ಸಿದಾರೆ ಒಂದ್ ರೌಂಡು. ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಲಿ, ನನ್ ಮಗಳಿಗೆ ಏನಾದ್ರು ಕುದುರೆ ಏನಾದ್ರು ಕಾಣಿಸ್ತು ಅಂದ್ರೆ ಫಸ್ಟ್ ಕುದುರೆ ಮೇಲೆ ಹತ್ಸು ಪಪ್ಪ ಅಂತ ಕೇಳ್ತಾನೆ ಇರ್ತಾಳೆ. ಇನ್ನು ಅವ್ರ ಅಪ್ಪ ಬೇಡ ಅಂತ ಹೇಳಕ್ಕಾಗಲ್ಲ, ಸುಮ್ನೆನೂ ಇರೋದಕ್ಕಾಗಲ್ಲ. ಹೇಗೋ ಒಂದ್ ರೌಂಡ್ ಹೋಗ್ ಬರ್ಲಿ ಮಗಳು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನು ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದ್ಮೇಲೆ ಮತ್ತೆ ನಾವು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಳ್ಳೋದಕ್ಕೆ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಯಾಕಂದ್ರೆ ಮಹಾಲಯ ಅಮಾವಾಸ್ಯೆ ಅಲ್ವಾ, ಎಲ್ಲಾ ಕಡೆನೂ ದೇವಸ್ಥಾನದಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಇನ್ನು ನಮ್ಮ ಮನೆಯವರು ಹಾಗೆ ನಮ್ಮ ಅಣ್ಣ ಇಬ್ರು ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತೀವಿ, ನೀ ದೇವಸ್ಥಾನ ಹತ್ರ ಹೋಗ್ತಾ ಇರಿ ಅಂದ್ರು. ಹಾಗೆ ನಾವು ಹೋಗ್ತಾ ಲೆಫ್ಟ್ ಸೈಡ್ ಒಂದ್ ಅಂಗಡಿ, ದೇವಸ್ಥಾನದ ಮುಂದೆನೆ ಒಂದ್ ಅಂಗಡಿ ಇದೆ ನೋಡಿ, ಇದು ಶಾಪ್. ಇಲ್ಲಿ ಹೋಗ್ಬಿಟ್ಟು ಕುಟಾಣಿ ಕೇಳೋಣ ಅಂತೇಳಿ ಹೋಗಿದ್ವಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ರೇಟ್ ಹೇಳ್ತಾ ಇದ್ರು. ಆಲ್ಮೋಸ್ಟ್ ದೇವಸ್ಥಾನಗಳ ಮುಂದೆ ಎಲ್ಲಾ ರೇಟ್ ಅನ್ನೋದು ಹೇಳ್ತಾ ಇರ್ತಾರೆ. ನಾವು ಸುಮ್ನೆ ಕೇಳಿದ್ವಿ, ಕಡಿಮೆ ರೇಟ್ ಆದ್ರೆ ತಗೊಂಡ್ಬೇಡ ಅಂತೇಳಿ. ಯಾಕಂದ್ರೆ ನಮ್ಮ ಮನೇಲಿ ಸ್ವಲ್ಪ ಕಲ್ಲು ಮುರಿದೋಗ್ಬಿಟ್ಟಿದೆ, ಕುಟ್ಟೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೀಲ್ದು ಬರುತ್ತಲ್ಲ ಅದನ್ನ ತಗೋಣ ಅಂತೇಳಿ ಕೇಳಕ್ ಹೋಗಿದ್ರೆ ಅವ್ರು 800 ಹೇಳ್ತಾ ಇದ್ರು. ನನ್ಗೆ ಯಾಕೋ ತುಂಬಾ ರೇಟ್ ಹೇಳ್ತಾ ಇದಾರೆ ಅಂತೇಳಿ ನಾನೇನ್ ತಗೊಂಡಿಲ್ಲ. ಸುಮ್ನೆ ನೋಡ್ತಾ ಇದ್ವಿ. ಹಾಗೆ ಬಾಣ್ಲಿನೂ ಅಷ್ಟೇ ತುಂಬಾ ರೇಟ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾಕಂದ್ರೆ ನಾವು ಕೊಲ್ಲಾಪುರದಲ್ಲಿ ಹೋದಾಗ ಬಾಣ್ಲಿ ತವ ಎಲ್ಲಾನು ತಗೊಂಡ್ವಿ. ಆಲ್ಮೋಸ್ಟ್ ನಾವು ಎರಡೆರಡು ಸೆಟ್ ತಗೊಂಡ್ವಿ. ನಾನು ನಮ್ಮಮ್ಮ ಇಬ್ರು ತಗೊಂಡ್ರು ಆ 1800 2000 ಒಳಗಡೆನೆ ನಮ್ಗೆ 2 ಸೆಟ್ಸ್ ಅನ್ನೋದು ಬಂತು. ಇಲ್ಲಿ ತುಂಬಾ ರೇಟ್ ಹೇಳ್ತಾ ಇದ್ರು ಫ್ರೆಂಡ್ಸ್, ಅದಕ್ಕೆ ನಾವೇನು ತಗೊಂಡಿಲ್ಲ. ಇನ್ನು ಅಲ್ಲಿಂದ ಬರ್ಬೇಕಾದ್ರೆ ಹಾಗೆ ಲೆಫ್ಟ್ ಸೈಡ್ ನೋಡಿ ಗಣೇಶನ್ ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಹಬ್ಬದ ದಿನ ಇಟ್ಟಿರೋದಂತೆ, ಗಣೇಶನ ಹಬ್ಬದ ದಿನ. ಇನ್ನು ಅಲ್ಲಿ ನಿಮಜ್ಜನೆ ಮಾಡಿಲ್ಲ. ಸರಿ ಅಂತೇಳಿ ಅಲ್ಲೂ ನೋಡ್ಕೊಂಡು ನಮಸ್ಕಾರ ಹಾಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಗೇಟ್ ಹತ್ರ ಇಂದ ಹಿಡಿದು ಆ ಫುಲ್ ಒಳಗಡೆವರೆಗೂ ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್. ನೋಡಿ ಇಲ್ಲಿ ಏನ್ ಗೊತ್ತಾ, ಕ್ಯಾಶ್ ಕೊಟ್ರೆ 50 ರುಪೀಸ್ ಅಂತೆ. ಕ್ಯಾಶ್ ಕೊಟ್ರೆ ಆ ಸರ್ವ ದರ್ಶನ ಅಂತ ಬರುತ್ತೆ, ಆ ಕಡೆ ಲೈನ್ಗೆ ಬಿಡ್ತಾರೆ ಫ್ರೆಂಡ್ಸ್. ಇಲ್ಲಾಂದ್ರೆ ಫ್ರೀ ದರ್ಶನ ಆದ್ರೆ ಡೈರೆಕ್ಟ್ ಕ್ಯೂ ಇದೆಯಲ್ಲ ನನ್ನ ಪಕ್ಕದಲ್ಲಿ, ಆ ಲೈನ್ಗೆ ಹೋಗ್ಬೇಕಾಗಿತ್ತು. ಬಟ್ ಅಲ್ಲಿ ನಮ್ಮ ಹತ್ರ ಕ್ಯಾಶ್ ಇರ್ಲಿಲ್ಲ. ಅವರು ಫೋನ್ ಪೇ ಇಲ್ಲ, ಫೋನ್ ಪೇ ಆಗೋದಿಲ್ಲ, ಕ್ಯಾಶ್ ಇದ್ರೆ ಕೊಡಿ, ಇಲ್ಲಾಂದ್ರೆ ಫ್ರೀ ದರ್ಶನಕ್ಕೆ ಹೋಗಿ ಅಂತ ಹೇಳಿದ್ರು. ಸರಿ ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫ್ರೀ ದರ್ಶನಕ್ಕೆ ಹೋದ್ವಿ. ಹೇಗೋ ಹಾಗೆ ಅಲ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಫ್ರೆಂಡ್ಸ್. ದರ್ಶನ ಮುಗಿಸ್ಕೊಂಡು ಅದೇ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನೋಡಿ, ಇಲ್ಲಿ ಆರತಿನ ಎತ್ತಾ ಇದ್ರು. ಹಾಗೆ ಅಲ್ಲೂ ನಮಸ್ಕಾರ ಹಾಕೊಂಡು ಇನ್ನೇನು ಅಲ್ಲಿಂದ ಹೊರಡೋಣ ಅಂತೇಳಿ ಮಾತಾಡ್ಕೊಂಡು ಹೊರಡ್ತಾ ಇದ್ವಿ ಫ್ರೆಂಡ್ಸ್. ನಮ್ಗಂತೂ ತುಂಬಾ ಖುಷಿ ಆಯ್ತು. ಎರಡು ದೇವಸ್ಥಾನಗಳ ದರ್ಶನನೂ ತುಂಬಾ ಚೆನ್ನಾಗಾಯ್ತು ಅಂತೇಳಿ. ಲಾಸ್ಟ್ ಟೈಮ್ ಬಂದಾಗೆ ನಮ್ಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸರಿಯಾಗಿ ದರ್ಶನ ಆಗಿಲ್ದಿರೋದಕ್ಕೆ ನಮ್ಗೆ ಏನೋ ಒಂಥರ ಮನ್ಸಲ್ಲಿ ಒಂಥರ ಫೀಲ್ ಇತ್ತು. ನೋಡಿ ಅಷ್ಟು ದೂರ ಹೋಗ್ಬಿಟ್ಟು ದರ್ಶನ ಆಗಿಲ್ಲ ನಮ್ಗೆ ಸರಿಯಾಗಿ ಅಂತೇಳಿ. ಸರಿ ಅಂತೇಳಿ ಇವಾಗ ಬಂದಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಇನ್ನ ದರ್ಶನ ಮುಗಿಸ್ಕೊಂಡು ಇನ್ನೇನು ಹೊರಡ್ಬೇಕು ರಿಲೇಷನ್ಸ್ ಮನೆಗೆ. ನೋಡಿ ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಸರಿಯಾಗಿ ವಿಡಿಯೋಸ್ ಆಗ್ತಾ ಇಲ್ಲ ಅಂತೇಳಿ. ಆದ್ರಿಂದ ಆಗ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು, ಎಡಿಟಿಂಗ್ ಮಾಡ್ಬೇಕು, ನನಗೂ ಸ್ವಲ್ಪ ಟೈಮ್ ಬೇಕು. ಮತ್ತೆ ಮಕ್ಳ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಮತ್ತೆ ಅಲ್ಲೂ ಇಲ್ಲೂ ದೇವಸ್ಥಾನಗಳು ಬರುತ್ತೆ, ಓಡಾಡ್ಬೇಕು. ಬರೀ ಅದರಲ್ಲೇ ಇರೋದ್ರಿಂದ ನನಗೆ ಸರಿಯಾಗಿ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗ್ತಿಲ್ಲ. ಅದ್ರಲ್ಲಿ ಬೇರೆ ನಂದು ಫೋನು ಸ್ವಲ್ಪ ಹ್ಯಾಂಗ್ ಆಗ್ತಿದೆ.
ಅದರಿಂದ ನಾನು ಸರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿ ಆಗ್ತಾ ಇಲ್ಲ. ಆ್ಯಂಡ್ ಸಂಜೆ ಹಾಗೆ ನಾನು ನಮ್ಮ ರಿಲೇಷನ್ಸ್ ಮನೆಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.